ಏನು ಗುರು ಜನಸಾಗರ, ಯಪ್ಪ ಭಗವಂತ, ಏನು ಗುರು ಇಷ್ಟೊಂದು ಜನ. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕೇಟ ನೋಡ್ಗ. ಅದೇ ಥರ ಗೈಸ್, ನಾನು ಇಷ್ಟು ಬೇಗ ಹೋಗ್ತೀನಿ ಅನ್ಕೊಂಡಿರಲಿಲ್ಲ ಗೈಸ್. ಅಂತೂ ಇಂತೂ ಮಹದೇಶ್ವರ ಕತ್ತರು ಬೆಟ್ಟಕ್ಕೆ ಹತ್ರ ಬರ್ತಾ ಇದ್ದೀವಿ, ನೋಡ್ತಾ ಇದ್ದೀರಲ್ಲ. ಈಗ ಅಂತೂ ಇಂತೂ ಮಹದೇಶ್ವರ ಬೆಟ್ಟಕ್ಕೆ ಬಂದೇ ಬಿಟ್ಟು ಇಷ್ಟೋ ದಿನಗಳ ನಂತರ ತುಂಬಾ ಖುಷಿ ಆಗ್ತಾಯಿದೆ ಗೈಸ್. ಇಷ್ಟು ಬೇಗ ಕರೆಸ್ಕೊತಾರೆ ಅಂತಿರಲಿಲ್ಲ ಗೈಸ್. ಅದೇ ಥರ ಇವಾಗ ಬಸ್ ಪ್ರಯಾಣ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದಿದ್ದೀವಿ ಬೆಟ್ಟಕ್ಕೆ. ಈಗ ನೋಡ್ತಾ ಇರ್ಬೋದಲ್ಲ ಗೈಸ್, ಅದೇ ಥರ ವಿಗ್ರಹ, ಮಹದೇಶ್ವರ ವಿಗ್ರಹ ನೋಡ್ತಾ ಇದ್ದಾರೆ ಗೈಸ್. ಸ್ವಲ್ಪ ಬಿಸಿಲಿರೋದ್ರಿಂದ ಕಾಣಿಸ್ತಿಲ್ಲ, ದಯವಿಟ್ಟು ಕಾಣಿಸ್ತಿರೋ ಸಮಯ ಇರಲಿ ಅಂತ ಕೇಳ್ಕೊತಾ ಹಂಗೆ ಮುಂದೆ ಹೋಗ್ತಾ ಇದ್ದಾಗೆ. ನೋಡ್ತಾ ಇದ್ದಾರೆ ಈಗ ದೊಡ್ಡ ಗೋಪುರದ ಹತ್ರ ಬಂದಿದ್ದೀವಿ, ನೋಡ್ತಾ ಇದ್ದಾರಲ್ಲ ಗೈಸ್. ಇವಾಗ ದೊಡ್ಡ ಗೈಸ್ ಅಮಾವಾಸ್ಯೆ ಇರೋದ್ರಿಂದ ಇವತ್ತು ತುಂಬಾ ಜನ ಬಂದಿದ್ದಾರೆ. ನೋಡಬೇಕು ಗೈಸ್, ದರ್ಶನ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ ಗೈಸ್. ನೋಡ್ತಾ ಇರ್ಬೋದಲ್ಲ, ಅಮಾವಾಸ್ಯೆ ತುಂಬಾ ಎಲ್ಲ ಸುತ್ತಮುತ್ತ ಎಲ್ಲ ಕಡೆಯೂ ಬಂದಿದ್ದಾರೆ ಗೈಸ್. ಅಮಾವಾಸ್ಯೆ ಇರೋದ್ರಿಂದ ಕಾರ್ತಿಕ ಎಲ್ಲ ಅದೆಲ್ಲ ಮುಗಿಸ್ಕೊಂಡ ತಕ್ಷಣ ಇವಾಗ ಮುಖ ತೊಳ್ಕೊಂಡಾದ್ಮೇಲೆ ಈ ಪೆಂಜಿನ ಸೇವೆ ಎಲ್ಲ ಮುಗಿದ ತಕ್ಷಣ ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಗೈಸ್, ದರ್ಶನಕ್ಕೆ ಹೋಗೋಣ ಗೈಸ್. ಇವಾಗ ನೋಡ್ತಾ ಇದ್ದಾರೆ ಈಗ ದರ್ಶನಕ್ಕೆ ಅಂತ ಬಂದಿದ್ದೀವಿ ಗೈಸ್. ನೋಡ್ತಾ ಇದ್ದಾರೆ ಎಷ್ಟು ಜನ ಸೇರಿದ್ದಾರೆ. ಅಪ್ಪ ಭಗವಂತ, ಇಷ್ಟೆಲ್ಲ ನೋಡಿದ್ರೆ ದರ್ಶನ ಆಗುತ್ತೆ ಅಂದ್ಕೊಂಡೆ. ಬಟ್ ಆದರೂ ಬಂದಿರೋದೇ ಉಂಟಂತೆ, ದರ್ಶನ ಮಾಡದೆ ಹೋಗೋಕ್ಕೆ ಚಾನ್ಸೇ ಇಲ್ಲ ಅನ್ನೋ ಥರ ಒಳಕ್ಕೆ ಬಂದೇ ಬಿಟ್ಟು ನಾವು ದರ್ಶನಕ್ಕೆ ಅಂತ ಬಂದ ತಕ್ಷಣನೇ ನೋಡ್ತಾ ಇದ್ದಾರೆ ಈಗ. ಅಂತೂ ಇಂತ ಎಲ್ಲ ಮುಗಿಸ್ಕೊಂಡು ಆದ್ಮೇಲೆ ಹೋಯ್ತಾ ನಿಧಾನಕ್ಕೆ ಹೋಯ್ತಾ ಈಗ ಸತತ 2:45-3 ಗಂಟೆ ಹತ್ರ ಆಗೈತೆ. ಒಳಗಡೆ ಹತ್ರ ಬಂದಿದ್ದೀವಿ. ನೋಡ್ತಾ ಇದ್ದಾರೆ ಈಗ ಕಾಯಿ ಹೊಡೆ ಸ್ಥಳ ಇದು ಗೈಸ್. ಬಂದ ತಕ್ಷಣ ಈಗ ಕಾಯಿ ಹೊಡೆ ಸ್ಥಳ ನೋಡಿದ ತಕ್ಷಣ ಮುಂದೆ ಹೋಗ್ತಾ ಇದ್ದೀವಿ. ಬನ್ನಿ ಗೈಸ್, ಹೋಗ್ತಾ ಇದ್ದೀವಿ. ಅದೇ ಥರ ಇಲ್ಲಿ ಪೂಜೆ ಸಾಮಾನೆಲ್ಲ ಕೊಟ್ಬಿಟ್ಟು ಈಗ ಪೂಜೆ ಮಾಡಿಸ್ಕೊಂಡು ಅದೇ ಥರ ಈಗ ಅಂದಿಕ್ಕಿಸ್ಕೊಂಡೆ ನೀವು ಮುಂದೆ ಹೋಗ್ತಾ ಇದ್ದೀವಿ. ಗೈಸ್ ಈಗ ಮುಂದೆ ಹೋಗೋಣ. ಹಣೆ ಮೇಲೆ ವಿಭೂತಿ ಇದ್ದರೆ ಚಂದ ನಮಗೆ ಅಂತ ಹೇಳ್ತಾ ಒಂದು ವಿಭೂತಿ ಹಾಕಿಸ್ಕೊಂಡು ಉಗ್ಗೇ ಮಾದಪ್ಪ ಅಂತ ಕೂತ್ಕೊಂಡಂಗೆ ಮುಂದೆ ಹೋಗ್ತಾ ಇದ್ದೀವಿ. ನೋಡ್ತಾ ಇದ್ದಾರಲ್ಲ ಗೈಸ್, ಈಗ ಬನ್ನಿ ಗೈಸ್. ಹಂಗೆ ಒಂದು ಕೂಗು ಹಾಕಿದ ತಕ್ಷಣ ಮುಂದೆ ಹೋಗ್ತಾ ಇದ್ದೀವಿ. ನೋಡ್ತಾ ಇದ್ದಾರೆ ಈಗ ಅಂತೂ ಇಂತೂ ಬಂದೇ ಬಿಟ್ಟು ಬಂದ ತಕ್ಷಣ ಒಳಗಡೆ ಬಂದಿದ್ದೀವಿ. ನೋಡ್ತಾ ಇದ್ದಿರ್ಬೋದು ಗೈಸ್. ಅದೇ ಥರ ಇಲ್ಲಿ ಹೋಗ್ತಾ ಇದ್ದಂಗೆ ಒಂದು ಹುಡುಗ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ನೋಡಿ ಗೈಸ್, ಯಾವ ಥರ ಹೋಗ್ತಾ ಇದೆ ಅಂತ. ಸದ್ಯದಲ್ಲಿ ತುಂಬ ಚೆನ್ನಾಗಿ ಹೋದ ಮಾದಪ್ಪ ಒಂದು 5,000 ಕೊಟ್ಟು ತುಂಬ ಚೆನ್ನಾಗಿ ಕಾಪಾಡಲಿ ತೆಗೆದುಕೊತ. ಅದೇ ಥರ ಮುಂದೆ ಒಳಗಡೆ ಹೋಗೋಣ ಬನ್ನಿ ಗೈಸ್. ಗೋಪುರ ಹೊರಗಡೆನೂ ಚೆನ್ನಾಗಿ ಕಾಣಿಸ್ತಿದೆ, ಅದೇ ಥರ ಒಳಗಡೆನೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನೋಡ್ತಾ ಇದ್ದಾರೆ ಗೈಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಒಳಗಡೆ ಹತ್ರ. ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದೆ ಗೈಸ್, ನೋಡ್ಬೋದಲ್ಲ ಗೈಸ್. ಅದೇ ಥರ ಅಂತೂ ಇಂತೂ ದರ್ಶನ ಮಾಡೋಕ್ಕಂತ ಬಂದೇ ಬಿಟ್ಟು ನೋಡ್ತಾ ಇದ್ದಾರೆ ಗೈಸ್. ಅಂತೂ ಇಂತೂ ದರ್ಶನ ಮಾಡೋಕ್ಕೆ ಒಳಗಡೆ ಬಂದೇ ಬಿಟ್ಟು ನೋಡ್ಬೋದಲ್ಲ. ಇನ್ನೇನು ಕೆಲವು ನಿಮಿಷಗಳ ದರ್ಶನ ಆಗುತ್ತೆ ಗೈಸ್. ಅದೇ ಥರ ಇಲ್ಲಿ ಬರ್ದಿರೋದು ನಾವು ಕೂಡ ಫಾಲೋ ಮಾಡ್ಬೇಕು ಅನ್ಕೋತೀವಿ. ಯಾರು ವೀಡಿಯೋ ಮತ್ತು ಫೋಟೋ ಯಾರು ತೆಗೋಗಿಲ್ಲ, ಅದು ಗರ್ಭ ಹೊಡಿತೀವಿ. ಅದೇ ಥರ ನಾವು ಫಾಲೋ ಮಾಡ್ಕೋಗೋಣ ಅಂತ ಥರ ಹೂಲ ಅಲಂಕಾರ ನೋಡ್ಬೇಕು ಗೈಸ್. ಅದೇ ಥರ ಅಂತೂ ಇಂತೂ ದರ್ಶನ ಮಾಡ್ಕೊಂಡು ಬಂದೇ ಬಿಟ್ಟು ತುಂಬ ನನ್ನ ಜೀವನ ಪಾವನ ಆಯ್ತದೆ. ಇಷ್ಟು ದಿನ ನಂತರ ಬೆಟ್ಟಕ್ಕೆ ಮುಗಿಸ್ಕೊಂಡು ಆದ್ಮೇಲೆ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ ತಕ್ಷಣ ತುಂಬಾ ಖುಷಿ ಆಯಿತು ಗೈಸ್. ಅದೇ ಥರ ಈಗ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇದ್ದೀವಿ. ನೋಡಿದ ತಕ್ಷಣ ಸತತ ಈಗ 3:15 ಆದಮೇಲೆ ಹೊರಗಡೆ ಬಂದಿದ್ದೀವಿ. 12:15 ಹೋಗಿ ನಿಂತ್ಕೊಂಡೆ. ತುಂಬ ಅಷ್ಟೊಂದು ರಶ್ ಇತ್ತು ಗೈಸ್ ಅಂತ ಹೇಳ್ತಾ ಆಚೆ ಕಡೆ ಬಂದಿದ್ದೀವಿ. ನೋಡ್ತಾ ಗೈಸ್. ಅದೇ ಥರ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಆದಮೇಲೆ 90% ಎಲ್ಲ ಮುಗಿದು ಅನ್ಕೋತೀವಿ. ಸೊ ಆಯಿತು. ಅದೇ ಥರ ದಾಸವನಕ್ಕೂ ಊಟ ಮಾಡ್ಕೊಬರೋಣ ಅಂತ ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ. ನೋಡ್ತಾ ಇದ್ದಾರೆ ಗೈಸ್. ಹೊರಗಡೆ ಎಲ್ಲ ನೋಡ್ಕೊಂಡು ಆದಮೇಲೆ ಇವಾಗ ಹೊಟ್ಟೆ ಬೇರೆ ಹಸಿತಿತ್ತು, ತುಂಬ ಬೆಳಗ್ಗೆ ತಿಂಡಿನೂ ಕೂಡ ಮಾಡಿರಲಿಲ್ಲ. ಅದೇ ಥರ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಈಗ ಊಟಕ್ಕೆ ಹೋಗೋಣ ಬನ್ನಿ ಗೈಸ್. ಈ ಥರ ಊಟದೆಲ್ಲ ವ್ಯವಸ್ಥೆ ಇದೆ ತುಂಬಾ ಮಹದೇಶ್ವರ ಬೆಟ್ಟದಲ್ಲಿ. ಯಾರಿಗೂ ಊಟ ತಿಂಡಿ ಮತ್ತು ಮೋಸ ಇಲ್ಲ ಗೈಸ್ ಇಲ್ಲಿ ಅಂತೂ. ತುಂಬ ಅಂತೂ ಇಂಥ ಊಟಕ್ಕೆ ಕ್ಯೂವಾಗಿ ಬಂದಿದ್ದೀವಿ. ನೋಡ್ತಾ ಇದ್ದಾರಲ್ಲ, ಹೋಗ್ತಾ ಇದ್ದೀವಿ ಒಳಗಡೆಗೆ ಊಟದ ಕ್ಯೂಗೆ ಗೈಸ್. ನೋಡ್ತಾ ಇದ್ದಾರಲ್ಲ, ಮಾದಪ್ಪ ಪ್ರಸಾದ
ಗೈಸ್ ಅದೇ ಥರ ಊಟ ಮಾಡ್ಕೊಂಡು ಇನ್ನೆಲ್ಲ ಮುಗಿಸ್ಕೊಂಡು ಆದಮೇಲೆ ಇವಾಗ ತುಂಬಾ ಎಲ್ಲ ಮುಗೀತು ಅನ್ಕೋತೀನಿ. ಅದೇ ಥರ ಮಹದೇಶ್ವರ ಬೆಟ್ಟದಲ್ಲಿ ಫೋಟೋ ಶೂಟ್ ಅಂತ ಇರುತ್ತಲ್ಲ, ಅಂತ ಫೋಟೋ ಶೂಟ್ ತುಂಬಾ ಫೇಮಸ್ ಆಗಿರೋದು ಫೋಟೋ ಶೂಟ್ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಗೈಸ್, ಇವಾಗ ತುಂಬ ಫೇಮಸ್ ಆಗಿರೋ ನಮ್ಮ ಮಾದಪ್ಪ ಫೋಟೋ ಶೂಟ್ ಹತ್ರ ಬಂದಿದ್ದೀವಿ. ನೋಡ್ತಾ ಇದ್ರೆ ಗೈಸ್ ಇದೇ ಆಲ್ಮೋಸ್ಟ್ ಎಲ್ಲ ಫೋಟೋ ತಗೊಳ್ಳೋದು ಅಂತ ಕೇಳ್ಕೊತೀವಿ. ಮುಂದೆ ಫೋಟೋ ತಗೋತೀರಾ, ಮುಂದೆ ಫೋಟೋ ತಗೋದ ತಕ್ಷಣ ಹಿಂದ್ಗಡೆ ಯಾರು ಗಮನಿಸಲ್ಲ. ನೋಡ್ತಾ ಇದ್ರೆ ಗೈಸ್ ಮುಂದೆ ಮಾದಪ್ಪ, ಹಿಂದ್ಗಡೆ ಚಪ್ಪಲಿಗಳು ಬಿಡ್ತಾರೆ. ಜನಕ್ಕೆ ಏನೇ ಅಂತ ಹೇಳ್ತೀರಾ ಗೈಸ್, ದಯವಿಟ್ಟು ಯಾರು ಇಂಥ ತಪ್ಪುಗಳು ಮಾಡಬೇಡಿ ಅಂತೀವಿ. ಎಷ್ಟೋ ಜನ ವೀಡಿಯೋ ಮಾಡೋಕಿದ್ರೆ ಬಟ್ ಯಾರು ಕೇಳ್ತಾನೆ ಇಲ್ಲ. ಇದು ಮಾತ್ರ ಕಮ್ಮಿನೇ ಆಗ್ತಲ್ಲ. ಮಾದಪ್ಪ ಸನ್ನಿಧಾನದಲ್ಲಿ ಹಿಂಗೆ ಬೇರೆ ಕಡೆ ಹೆಂಗಿರುತ್ತೋ ಭಗವಂತ ಮಾದಪ್ಪ ನೀನೇ ನೋಡ್ತಾ ಇದೆಯಲ್ಲ ಗೈಸ್. ಅಂತೂ ನಾವು ಫೋಟೋಗಳು ತೆಗಿಸ್ಕೊಂಡಾದ್ಮೇಲೆ ಈಗೆಲ್ಲ ಮುಗಿಸ್ಕೊಂಡಾದ್ಮೇಲೆ ಮೈಸೂರಿಗೆ ಹೊರಟು ಗೈಸ್. ಅದೇ ಥರ ಇಷ್ಟ ಆಗಿತ್ತು ಇವತ್ತು ವೀಡಿಯೋ. ನಿಮಗೆ ವಿಡಿಯೋ ಇಷ್ಟ ಆಯ್ತು ಅಂದರೆ ದಯವಿಟ್ಟು ಲೈಕ್, ಸಪೋರ್ಟ್, ಶೇರ್ ಮಾಡಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಕೇಳ್ಕೊತೀವಿ. ವಿಡಿಯೋ ಏನು ಮಾಡ್ತೀನಿ ಗೈಸ್. ಅದೇ ಥರ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬೈ ಗೈಸ್.